ಕೈಲಾಶ್ ಅವರೇ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ಏನಾಯ್ತು ರೀ ನಿಮ್ಗೆ? ಚಿಕ್ಕಮ್ಮ ಬನ್ನಿ. ಕೈಲಾಶ್, ಕೈಲಾಶ್ ಅವರೇ, ಸರ್. ಕೈಲಾಶ್, ಚಿಕ್ಕಪ್ಪ ಭಯ ಆಗ್ತಿದೆ ಚಿಕ್ಕಪ್ಪ. ರಕ್ತ. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಏನಾಯ್ತು? ಕೈಲಾಶ್, ಅಯ್ಯೋ ಕೈಲಾಶ್, ಏನಾಯ್ತು? ಬಿಟ್ರು ದೊಡ್ಡತ್ತೆ. ನಿನಗ್ ಬುದ್ಧಿ ಇದ್ಯಾ? ಗಂಡನ ಹೀಗೆನಾ ನೋಡ್ಕೊಳ್ಳೋದು ನೀನು? ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಹುಷಾರು ಕಂದ, ಹೇಳನಕ್ಕೆ. ಹಾ ಪ್ರಿಯಾ, ಒಂದೊಳ್ಳೆ ಕಾಫಿ ತಗೊಂಡ್ ಬಾ. ಅಜ್ಜಮ್ಮ, ಕಾಫಿ. ಹಾ ತಗೋಮ್ಮ. ಥ್ಯಾಂಕ್ ಯು ಅಜ್ಜಮ್ಮ. ಮತ್ತೆ ನಂಗೆ? ಅಯ್ಯೋ ತಗೊಳ್ಳೆ. ಓ, 3ನೇ ಕಪ್ಪು ನನಗೆ ಅನ್ಕೊಂಡಲ್ಲ. ಪ್ರಿಯಾ, ನನಗೆಲ್ಲಿ ಕಾಫಿ? ಏನೇ ಹೇಳು ಅಜ್ಜಮ್ಮ, ಕಾಫಿ ಮಾತ್ರ ಚಿಂದಿ ಆಗಿದೆ. ಅಜ್ಜಿ, ಕಾಫಿ. ಮತ್ತಿನ್ನೇನೆ, ನಾನ್ ಕಾಫಿ ಮಾಡ್ತಿದ್ರೆ ಅದ್ರ ಘಮ ಬೀದಿ ಕೊನೆವರೆಗೂ ಬರ್ತಾ ಇತ್ತು ಅಂತ ನಿಮ್ ತಾತ ಹೊಗಳ್ತಾ ಇದ್ರು ಕಣೆ. ಅದೇನೋ ಅಜ್ಜಿ, ಬೇರೆ ದಿನಕ್ಕಿಂತ ಕಾಫಿ ಇವತ್ತು ತುಂಬಾ ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ ಅಜ್ಜಮ್ಮ, ಈ ತರ ಕಾಫಿ ಕುಡಿಬೇಕಂದ್ರೆ ಅದೃಷ್ಟ ಮಾಡಿರ್ಬೇಕಜ್ಜಮ್ಮ, ಅದೃಷ್ಟ ಮಾಡಿರ್ಬೇಕು. ರಾತ್ರಿ ಬೈದೆ ಅಂತ 3 ಜನ ಒಂದಾಗ್ಬಿಟ್ಟಿದ್ದಾರೆ. ಅದಕ್ಕೆ ಕೌಂಟರ್ ಇವಾಗ ಕೊಡ್ತಿದ್ದಾರೆ. ಮಾಡ್ತೀನಿ. ಹಾ ಬನ್ನಿ ಬನ್ನಿ, ಸರಿಯಾಗಿ ಸಿಕ್ಕಿದ್ದೀರಾ. ಒಂದು ಆಟ ಆಡೇ ಬಿಡೋಣ. ಹಾ, ನೀವು ಕಾಫಿ ಕೊಡದೆ ಇದ್ರೆ ಪ್ರಪಂಚ ಏನಾದ್ರೂ ಮುಳುಗೋಗ್ಬಿಡುತ್ತಾ? ಹಾ, ನಾನು ಆಫೀಸ್ಗೆ ಹೋಗೋ ದಾರಿಲಿ ಉಡುಪಿ ಹೋಟ್ಲಿದೆ. ಅಲ್ಲಿ ಸಿಗೋ ಫಿಲ್ಟರ್ ಕಾಫಿ ಬಿಸಿ ಬಿಸಿಯಾಗಿ ಗಂಟ್ಲೊಳಗೆ ಹೋಗ್ತಿದ್ರೆ, ಹಾಟ್ ಆಗಿ ಅರಗಿಣಿಗಳ ಥರ ಬರೋ ಹುಡುಗಿರಿಗೆ ಲೈನ್ ಹೊಡಿತಿದ್ರೆ, ಅವ್ರದನ್ನ ನೋಡಿ ನಕ್ಕು ವಯ್ಯಾರದಿಂದ ನನ್ ಕಡೆ ತಿರುಗಿ ಹಾಯ್ ಮಾಡ್ತಿದ್ರೆ, ಪಾ, ಆ ಕಿಕ್ಕೇ ಬೇರೆ. ಪಾ, ಆ ಸಂತೋಷ ಎಷ್ಟು ಕೋಟಿ ಕೊಟ್ರೂ ಸಿಗಲ್ಲ. ಹಾ, ಸಿಗಲ್ಲ ಸಿಗಲ್ಲ. ಒಂದೇ ಸರಿ ನೋಡಿದಕ್ಕೆ ಹಾಯ್ ಮಾಡೋ ಹುಡುಗಿ ಸಿಕ್ಕಿದ್ರೆ ಸಿನಿಮಾ, ಶಾಪಿಂಗು, ಪಾರ್ಲರು ಅಂತ ಚೆನ್ನಾಗಿ ಸುತ್ತಿಸ್ಬಿಟ್ಟು ನಿನ್ ಪರ್ಸಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡಿಸ್ತಾರೆ. ಆವಾಗಿರತ್ತೆ ನಿಜವಾಗಿ ಕಿಕ್ಕು. ಅಜ್ಜಿ, ಅಪ್ಸರೆ ತರ ಇರೋ ಹುಡುಗಿರ್ಗೆ ಎಷ್ಟು ಖರ್ಚು ಮಾಡಿದ್ರು ಅದ್ ಕಮ್ಮಿನೇ. ನಾನೀ ಪರ್ಫ್ಯೂಮ್ ಹಾಕೊಂಡ್ ಆಚೆ ಹೋಗ್ತಿದ್ರೆ ಹುಡ್ಗಿರ್ ಕಣ್ಣು ಮನಸ್ಸು ಎಲ್ಲ ನನ್ ಮೇಲೆ ಇರುತ್ತೆ. ಏನಿದು, ಎಲ್ಲಿಂದಾನೋ ಸುಟ್ವಾಸನೆ ಬರ್ತಿದ್ಯಲ್ಲ?
ಎಲ್ಲಿಂದನಪ್ಪ? ಹಲೋ, ಇನ್ ದುಡ್ಡು ಮನ್ಮಥ ನೋಡಿ ಉರ್ಸ್ಕೊಳಕ್ಕೆ. ಇದೇನೋ ಎಲ್ಲಿಂದಾನೋ ಗಬ್ಬು ವಾಸನೆ ಬರ್ತಿದೆ. ಅದು ಜಿರಳೆಗಳನ್ನ ಸಾಯಿಸೋ ಸ್ಪ್ರೇ ವಾಸನೆ ಅಜ್ಜಮ್ಮ. ಸಡನ್ ಆಗಿ ಆ ವಾಸನೆ ಹೇಗ್ ಬಂತು? ನೇಹಾ, ಪತಿರೈರ್ ಹಾಕೊಂಡಿದ್ದು ಪರ್ಫ್ಯೂಮ್ ಅಲ್ಲ, ಜಿರಳೆ ಸ್ಪ್ರೇ. ಹಾ? ಹಾ? ಅದು ಅದ್ರಲ್ಲಿ ಹೇಗ್ ಬಂತೆ? ನಾನೇ ಅದ್ರಲ್ಲಿ ಹಾಕಿಟ್ಟಿದ್ದೆ ಅಜ್ಜಮ್ಮ. ಅರಗಿಣಿ ತರ ಇರೋ ಹುಡ್ಗಿರ್ ಬರ್ತಾರಲ್ವಾ, ಇವಾಗ ಜಿರಳೆನೂ ಬರುತ್ತೆ. ನಡಿ ಅಜ್ಜಮ್ಮ, ಹೋಗಿ ಬಿಸಿ ಬಿಸಿಯಾಗಿ ಒಳ್ಳೆ ಕಾಫಿ ಕುಡಿಯೋಣ. ನಡಿ, ಕೊಬ್ಬಿಳಿತು ಇವನ್ಗೆ. ಈ ಮೆಡಿಸಿನ್ಗಳನ್ನ ತಪ್ಪದೆ ಕೊಡಿ. ಸರಿ. ನೀವು ಡಾಕ್ಟರ್ ಆಗಿರೋದ್ರಿಂದ ಆಲ್ಟರ್ನೇಟ್ ಡೇಸ್ ನಾನ್ ಹೇಳ್ದ ಹಾಗೆ ಇಂಜೆಕ್ಷನ್ಸ್ ಕೊಡಿ. ವಾರಕ್ಕೊಂದ್ಸರಿ ತಪ್ಪದೆ ಚೆಕಪ್ ಮಾಡಿಸ್ಕೊಳ್ಳಿ. ಕೈಲಾಶ್, ನಿಮ್ಗೆ ರೆಸ್ಟ್ ತುಂಬಾ ಮುಖ್ಯ. ಹುಷಾರು. ಡಾಕ್ಟರ್, ರೆಸ್ಟ್ ಅಂತಿದ್ದೀರಾ, ವಾರಕ್ಕೊಂದ್ಸರಿ ಚೆಕಪ್ ಅಂತಿದ್ದೀರಾ, ರೆಗ್ಯುಲರ್ ಆಗಿ ಇಂಜೆಕ್ಷನ್ ತಗೋಬೇಕು ಅಂತಿದ್ದೀರಾ. ಏನಾದ್ರೂ ಸೀರಿಯಸ್ಸಾ? ನಥಿಂಗ್ ಸೀರಿಯಸ್ ಕೈಲಾಶ್. ನೀವು ಈಗ ತಾನೇ ದೊಡ್ಡ ಆಕ್ಸಿಡೆಂಟ್ ಇಂದ ಪಾರಾಗಿದ್ದೀರಲ್ವಾ, ಮತ್ತೆ ಅದ್ರ ಮೇಲೆ ಗಾಯ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ಸರಿ ಕೈಲಾಶ್, ನಾನು ಹೋಗಿ ಬರ್ತೀನಿ. ಓಕೆ ಮೇಡಮ್. ಓಕೆ ಕೈಲಾಶ್ ಅವರೇ, ನಾನು ಡಾಕ್ಟರ್ನ ಕಳಿಸಿ ಬರ್ತೀನಿ. ಬನ್ನಿ ಡಾಕ್ಟರ್. ನೀವೇನೋ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋ ಹಾಗಿದೆ. ಏನಾಯ್ತು? ನಾನೇ ನಿಮ್ಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ನೀವೇ ಕೇಳಿದ್ರಿ. ನಾನ್ ನಿಮ್ ಫ್ಯಾಮಿಲಿ ಡಾಕ್ಟರ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಫ್ರೆಂಡ್ ಕೂಡ. ನಾನ್ ನಿಮ್ ಅತ್ತೆಗೆ ಹೇಳೋಣ ಅಂದ್ರೆ ಅವ್ರ ಊರಲ್ಲಿಲ್ಲ. ಕೈಲಾಶ್ ಹತ್ರ ಹೇಳೋದು ಸರಿ ಇಲ್ಲ ಅನಿಸ್ತು. ಹೆಂಡತಿಯಾಗಿ ಹತ್ರ ಇದ್ದು ಕಾಳಜಿ ವಹಿಸ್ಕೊಂಡು ನೀವೇ ನೋಡ್ಕೊಳ್ಳೋದ್ರಿಂದ ನಿಮ್ಗೆ ಹೇಳ್ತಿದ್ದೀನಿ. ಏನದು ಡಾಕ್ಟರ್? ನೆನ್ನೆ ರಾತ್ರಿ ಆಗಿರೋ ಇಂಜುರಿಗಲ್ಲ ನಾನ್ ಟ್ರೀಟ್ಮೆಂಟ್ ಕೊಟ್ಟಿರೋದು. ಮತ್ತೆ ಅವ್ರ ಬೆನ್ ಮೂಳೆನಲ್ಲಿ ಚಿಕ್ಕ ಪ್ರಾಬ್ಲಮ್ ಆಗಿದೆ. ಅದು ಅಲ್ದೆ ಕೈಲಾಶ್ ಆವೇಶ ಪಟ್ಟಿರೋದ್ರಿಂದ ಹೀಗಾಗಿರೋದು. ಕೈಲಾಶ್ ಸಂಸಾರ ಜೀವನದಿಂದ ದೂರ ಇರಬೇಕು. ರಾಧಿಕಾ, ಟೆನ್ಷನ್ ಪಡೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ದಿನ ಹುಷಾರಾಗಿದ್ರೆ ಸಾಕು. ನೀವು ಅವರ ಹತ್ರ ಇದ್ದು ಕೇರ್ ತಗೊಂಡ್ರೆ ಕೈಲಾಶ್ ಆದಷ್ಟು ಬೇಗ ರಿಕವರ್ ಆಗ್ತಾರೆ. ಅದರಲ್ಲೂ ಕೈಲಾಶ್ ಟೆನ್ಷನ್ ಮಾಡ್ಕೊಳ್ದೇ ಇರೋ ಹಾಗೆ ನೀವೇ ನೋಡ್ಕೋಬೇಕು. ಸರಿ ಡಾಕ್ಟರ್. ಟ್ರೀಟ್ಮೆಂಟ್ ಮುಗಿಯೋವರೆಗೂ ಕೈಲಾಶ್ ರಿಲ್ಯಾಕ್ಸ್ ಆಗಿರ್ಬೇಕು.
ಕೂತ್ಕೋ ರಾಧಿಕಾ. ನನ್ನ ಟೈಮ್ ಅಲ್ಲ, ನಮ್ಮ ಟೈಮ್ ಸರಿಯಾಗಿಲ್ಲ ಅನ್ಸುತ್ತೆ. ಬೇಜಾರ್ ಮಾಡ್ಕೋಬೇಡಿರಿ, ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ. ರಾಧಿಕಾ, ನೀನ್ ನನ್ನ ಜೊತೆನೇ ಇರ್ತೀಯ ಅಲ್ವಾ? ನೀನ್ ನನ್ನ ಜೊತೆ ಇದ್ರೆ ನನಗೆ ಧೈರ್ಯ ಬರುತ್ತೆ. ನಾನ್ ನಿಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ತೀನಿ ರೀ? ಕಣ್ ರೆಪ್ಪೆ ತರ ನಿಮ್ ಜೊತೆನೇ ಇದ್ದು ನಿಮ್ಮನ್ನ ನೋಡ್ಕೋತೀನಿ. ಯಾಕೋ ಗೊತ್ತಿಲ್ಲ ರಾಧಿಕಾ, ಮನಸ್ಸಲ್ಲಿ ಏನೋ ಗೊಂದಲ, ಮುಂದೇನಾಗುತ್ತೋ ಅನ್ನೋ ಭಯ ಯಾಕೋ ನನ್ನ ತುಂಬಾನೇ ಕಾಡ್ತಾ ಇದೆ. ಏನೇನೋ ಯೋಚನೆಗಳು ಬಂದು ನನ್ನ ಮನಸ್ಸನ್ನ ಹಿಂಸೆ ಮಾಡ್ತಿದೆ. ಏನಾಗಲ್ವಲ್ಲ ರಾಧಿಕಾ? ಇದೇನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಿಮ್ಗೇನಾಗತ್ತೆ? ಸುಮ್ನೆ ಏನೇನೋ ಯೋಚನೆ ಮಾಡಿ ಭಯ ಪಡ್ಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ನೀವೇನು ಟೆನ್ಷನ್ ಮಾಡ್ಕೊಳ್ದೆ ನೆಮ್ಮದಿಯಾಗಿದ್ರೆ ಸಾಕು. ಅಜ್ಜಿ, ಅಬ್ಬಬ್ಬಬ್ಬ. ಅಜ್ಜಿ! ಏನೋ ಕಿವಿ ಕಿತ್ತೋಗೋ ಹಾಗೆ ಕಿರ್ಸ್ತಿದ್ಯಾ? ನನ್ ಬೈಕ್ ಮೇಲಿದ್ದ ಸೀಟ್ ಏನಾಯ್ತು? ಹಾ, ಇದೊಳ್ಳೆ ಚೆನ್ನಾಗಿದೆ. ನನ್ಗೇನೋ ಗೊತ್ತು. ನೀನ್ ಯಾವತ್ತಾದ್ರೂ ಬಾ ಅಜ್ಜಿ, ಬೈಕಲ್ಲಿ ಹಾಗೇ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಕರ್ಕೊಂಡ್ ಹೋಗಿದ್ಯಾ? ಮತ್ತೆ ನನ್ನನ್ನೇ ಕೇಳ್ತೀಯಲ್ಲ? ಏಯ್ ನೇಹಾ, ನನ್ ಬೈಕ್ ಸೀಟ್ ನೀನೇನಾದ್ರೂ ತೆಗ್ದ್ಯಾ? ನನ್ನೇನ್ ಕೇಳ್ತೀಯಾ? ಅವತ್ತು ನನ್ನ ಕಾಲೇಜಿಗೆ ಡ್ರಾಪ್ ಮಾಡೋಣ ಅಂದ್ರೆ ಏನಂದೆ? ನಿನ್ನ ಡ್ರಾಪ್ ಮಾಡಕ್ಕಲ್ಲ ನಾನ್ ಬೈಕ್ ತಗೊಂಡಿರೋದು ಅಂತ ಹೇಳಿ ಹಾಗೆ ಹೋಗ್ಬಿಟ್ಟೆ. ಇವಾಗ ಸೀಟ್ ಇಲ್ವಲ್ಲ, ಒಳ್ಳೇದಾಯ್ತು. ಏಯ್, ಎಲ್ಲಿಂದ ಸಿಗ್ದ್ರೆ ನೀವೆಲ್ಲ ನಂಗೆ? ನನ್ ಬೈಕ್ ಸೀಟ್ ಕಾಣ್ತಿಲ್ಲ ಅಂದ್ರೆ ನನ್ ಬೈಕಲ್ಲಿ ಸುತ್ಸಿಲ್ಲ ಅಂತ ಒಬ್ರು, ಡ್ರಾಪ್ ಮಾಡಿಲ್ಲ ಅಂತ ಇನ್ನೊಬ್ರು. ಈ ತರ ಆಡ್ಕೋತಿದ್ದೀರಾ ಬಿಟ್ರೆ ನನ್ ಬೈಕ್ ಸೀಟ್ ಎಲ್ಲಿದೆ ಅಂತ ಯಾರಾದ್ರೂ ಹೇಳ್ತಿದ್ದೀರಾ? ಅದು ನನ್ ಹತ್ರ ಇದೆ. ನಿನ್ನ ಹತ್ರ ಇದ್ಯಾ? ಯಾಕೆ? ನಿಮ್ ಬೈಕ್ ಹಿಂದ್ಗಡೆ ಇರೋ ಸೀಟಲ್ಲಿ ಕೂರು ಹಕ್ಕಿ ಯಾರ್ದು? ನಿನ್ ಹೆಂಡತಿ ಪ್ರಿಯಾದೆ. ಹಾ, ಆ ಹಕ್ಕು ಪ್ರಿಯಾಗ್ ಬಿಟ್ರೆ ಬೇರೆ ಯಾರಿಗೂ ಇಲ್ಲ. ಅಲ್ವಾ? ಬೈಕಲ್ಲಿ ನಾನಿವಾಗ ಹೋಗ್ತಿಲ್ವಲ್ಲ ಅಂತ ತೆಗ್ದು ಬೇರೆ ಕಡೆ ಇಟ್ಟಿದ್ದೀನಿ. ಏಯ್, ತಲೆ ಕೆಟ್ಟವಳೆ, ನನ್ ಬೈಕ್ ಸೀಟ್ ಯಾಕೆ ತೆಗ್ದೆ? ಯಾರಾದ್ರೂ ಕೂತ್ಕೋಬೇಕು ಅಂದ್ರೆ ಹೇಗ್ ಕೂತ್ಕೋತಾರೆ? ಹೌದು, ಬೇರೆಯವ್ರು ಯಾಕೋ ನಿನ್ ಬೈಕಲ್ಲಿ ಕೂತ್ಕೋಬೇಕು? ಕೂತ್ಕೊಂಡ್ರೆ ಪ್ರಿಯಾ ಮಾತ್ರ ನೀನ್ ಹಿಂದೆ ಕೂತ್ಕೋಬೇಕು. ಅದು ಅಜ್ಜಮ್ಮ ಹಾಗೆ ಹೇಳು. ಕೇಳಿಸ್ಕೊಂಡ್ರಲ್ಲ, ಈಗ ಹೊರಡಿ. ಏಯ್, ನೀನ್ ಮರ್ಯಾದಿಂದ ಸೀಟ್ ತಗೊಂಡ. ನಾನ್ ತಗೊಂಡ್ ಬರಲ್ಲ. ನಾನ್ ಹತ್ತಿದಾಗ ಮಾತ್ರ ಬೈಕ್ ಸೀಟ್ ಹಾಕ್ತೀನಿ. ಅದು ಅದ್ಕೆ ಇದೇ ಮಾತ್ ಮೇಲೆ ನಿಂತ್ಕೊಳ್ಳಿ, ನೀವ್ ಚೇಂಜೇ ಆಗ್ಬಿಡಿ. ಯಾಕೋ ನೀವು 3 ಜನ ತುಂಬಾ ಜಾಸ್ತಿ ಆಡ್ತಿದ್ದೀರಾ. ಅಷ್ಟಕ್ಕೂ ನೀವ್ ಮಾಡ್ತಿರೋದಕ್ಕಿಂತ ನಾವ್ ಮಾಡ್ತಿರೋ ಜಾಸ್ತಿ ಏನಲ್ಲ. ಸರಿ, ಇವಾಗ ನಿನ್ ಸೀಟ್ ತರ್ತೀಯಾ ಇಲ್ವಾ? ಆಗಲ್ಲ ಅಂದ್ರೆ ಆಗಲ್ಲ. ಸರಿ, ಹಾಗಾದ್ರೆ ನಿನ್ನಿಷ್ಟ. ಓ, ಬಾಯ್ ಪತಿರಾಯ್ರೆ, ಬಾಯ್. ನಿನ್ ಬುದ್ಧಿ ಸೂಪರ್ ಕಣೆ ಪ್ರಿಯಾ. ಕೊಬ್ಬೆಳೀತು ಅವನಿಗೆ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಅಜ್ಜಮ್ಮ? ಅದೆಲ್ಲ ಹಾಗಿರ್ಲಿ. ಅದ್ಕೆ ಹೋಗ್ಬೇಕಾದ್ರೆ ಅಣ್ಣ ನಿನ್ನಿಷ್ಟ ಅಂತ ಯಾಕೆ ಹೇಳೋದಾ? ನಂಗ್ಯಾಕೋ ಇದು ಸರಿ ಇಲ್ಲ ಅನ್ನಿಸ್ತಿದೆ. ಅದ್ರಲ್ಲೇನಿದೆ, ನನ್ ಹಠಮಾರಿ ಅಲ್ವಾ, ಅದಕ್ಕೆ ಹೇಳಿರ್ತಾರೆ.
ನೇಹ ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತಿದೆ. ಅವನ್ ಹೇಳಿದ್ದು ನೀನ್ ಹಟ್ಮಾರಿ ಅಂತಲ್ವೇ ದಡ್ಡಿ. ನೀನ್ ಗಂಡ ರೊಮ್ಯಾಂಟಿಕ್ ಹೀರೋ ಅಲ್ವಾ? ಹಿಂದಿನ ಸೀಟ್ ಇಲ್ದಿದ್ರೆ ಏನು, ಆ ಹುಡ್ಗಿನ್ ಮುಂದೆ ಕೂರಿಸ್ಕೊಂಡು ಗಟ್ಟಿಯಾಗಿ ತಪ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೋದಲ್ವಾ? ಯಾವ್ದಕ್ಕೂ ನೀನ್ ಹುಷಾರಾಗಿರು. ನಡಿಯ ನೇಹ. ನಿಜವಾಗ್ಲೂ ಅವ್ರು ಹಾಗೆ ಮಾಡ್ತಾರಾ? ಚಲಪತಿ, ಏ ಚಲಪತಿ, ಇದೇನ್ರಿ ಹೀಗ್ ಬಡ್ಕೋತಾ ಇದಾರೆ ಇವ್ರು? ನಮ್ಮೇಲ್ ದಬ್ಬಾಳ್ಕೆ ಮಾಡಕ್ ನೋಡ್ತಾ ಇದಾರೆ. ದೊಡ್ಡ ಗುಂಡ್ಕಲ್ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ಬೇಕನ್ಸುತ್ತೆ. ಮುಚ್ಚೆ ಬಾಯ್ನ. ನನ್ನ ತಂಗಿನೇ ನಮ್ಮ ಅಕ್ಕನ ಮುಂದೆ ಮಾತಾಡಲ್ಲ. ನೀನೇನಾದ್ರೂ ಅವ್ರ ಮುಂದೆ ಹುಚ್ಚುಚ್ಚಾಗಾಡಿದ್ರೆ ನಿನ್ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಚಲಪತಿ, ಏ ಚಲಪತಿ. ಅಕ್ಕ, ನಾನ್ ಕರೀತಿದ್ರು ನಿನ್ ಹೆಂಡತಿ ಜೊತೆ ಏನದು ಕತೆ? ಬಾಯ್ಲಿ. ಬಂದೆ ಅಕ್ಕ. ಮಾಡಕ್ ಕೆಲ್ಸ ಇಲ್ಲ. ಯಾವಾಗ ನೋಡಿದ್ರು ನಿನ್ ಹೆಂಡತಿ ಜೊತೆ ಕುತ್ಕೊಂಡು ಗುಸ್ಗುಸು ಪಿಸ್ಪಿಸು ಅಂತಾನೆ ಇರ್ತೀಯಲ್ಲ. ಅದು ನಾಚಿಕೆನೆ ಆಗಲ್ವಾ ನಿನ್ಗೆ? ನನ್ಗ್ಯಾಕೋ ಮೈಯೆಲ್ಲ ತುಂಬಾ ನೋವಾಗ್ತಿದೆ. ಮೆಡಿಕಲ್ ಶಾಪ್ ಹೋಗಿ ಒಂದ್ ಬಾಂಬ್, ಟ್ಯಾಬ್ಲೆಟ್, ಸ್ಪ್ರೇ ಎಲ್ಲ ತಗೊಂಡ್ ಬಾ ಹೋಗು. ಅಷ್ಟೆಲ್ಲ ಯಾಕಕ್ಕ? ಯಾವ್ದಾದ್ರು ಒಂದ್ ಸಾಕಲ್ವಾ? ಅಂಗಡಿ ಇಟ್ಕೋತೀನೋ? ಅದೆಲ್ಲ ನಿನಗ್ಯಾಕೆ? ಸುಮ್ನೆ ಪ್ರಶ್ನೆ ಮಾಡ್ದೆ, ತಗೊಂಡ್ ಬಾ ಹೋಗು. ಮಾವ, ಏನಪ್ಪ ಕೈಲಾಶ್? ನನ್ನ ರೂಮಲ್ಲಿ ಕರೆಂಟ್ ಇಲ್ಲ. ಎಲೆಕ್ಟ್ರಿಷಿಯನ್ಗೆ ಹೇಳಿ. 500 ರೂಪಾಯಿ ಆಗತ್ತಪ್ಪ. ಓಕೆ ಮಾವ. ಆ ಎಲೆಕ್ಟ್ರಿಷಿಯನ್ಗೆ ಬೇಗ ಬಂದು ಸರಿ ಮಾಡಕ್ ಹೇಳಿ. ಸರಿನಪ್ಪ ಕೈಲಾಶ್. ಅಲಿವೇಣೆ, 1 ನಿಮಿಷ ಬಾ. ಕೈಲಾಶ್ ಹತ್ರ ದುಡ್ಡು ತಗೊಂಡು ಕರೆಂಟ್ ಅವನ ಹತ್ರ ಹೋಗ್ದೆ ಹೆಂಡ್ತಿನ್ ಕರ್ಕೊಂಡು ಹೋಗ್ತಿದ್ದಾನಲ್ಲ ಇವನು. ಮಾಡ್ತೀನಿ. ಏನು ಸಂಪಾದನೆ ಇಲ್ಲ ಅಂತ ಯಾವಾಗ್ಲೂ ಬೈತಿರ್ತೀಯ ಅಲ್ವಾ? ಒಂದೇ ಒಂದು ಮಾತಲ್ಲಿ 500 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ ನೋಡ್ದಾ? ಇದು ಪವರ್ ಸರಿ ಮಾಡ್ಸಕ್ಕಂತ ಕೈಲಾಶ್ ಕೊಟ್ಟಿರೋ ದುಡ್ಡು ತಾನೆ? ಒಂದ್ ಚಿಕ್ಕ ವೈರ್ ಕನೆಕ್ಟ್ ಮಾಡೋದಿಕ್ಕೆ ಆ ಎಲೆಕ್ಟ್ರಿಷಿಯನ್ ಯಾಕೆ? ನಾನೇ ಸಾಕು. ಆದ್ರೆ ನೀನು ನನ್ಗೊಂದ್ ಸಹಾಯ ಮಾಡ್ಬೇಕು. ನೀನ್ ಸಂಪಾದಿಸಿರೋ 500 ರೂಪಾಯಿಗೆ ನನ್ ಸಹಾಯ ಬೇರೆ ಕೇಳು. ಹಾಗನ್ಬೇಡ್ವೆ. ದಿನ ನಿನ್ ಹತ್ರ ಬೈಸ್ಕೊಳ್ಳೋದಿಕ್ಕಾದ್ರೂ ಒಂದ್ ಹೆಲ್ಪ್ ಮಾಡೆ ಪ್ಲೀಸ್. ಸರಿ ಆಯ್ತು, ನನ್ ಕರ್ಮ. ಏನ್ ಮಾಡ್ಬೇಕು ಹೇಳು? ಏನೂ ಇಲ್ಲ. ನೀನ್ ಮೇನ್ ಸ್ವಿಚ್ ಹತ್ರ ನಿಂತ್ಕೋ. ನಾನು ಹೂ ಅಂದಾಗ ಆನ್ ಮಾಡು ಸಾಕು. ಹೂ ಅಂದಾಗ ಆನ್ ಮಾಡ್ಬೇಕು. ಹೂ ಅನ್ಲಿಲ್ಲ ಅಂದ್ರೆ ಆನ್ ಮಾಡಬಾರ್ದು. ಅಷ್ಟೇ ತಾನೆ? ಅಷ್ಟೇ. ನಡಿ. ಕೈಲಾಶ್ಗೆ ಮೋಸ ಮಾಡ್ತೀರಾ? ಮಾಡ್ತೀನಿರಿ ನಿಮ್ಗೆ.
ಚಲಪತಿ ಚಲಪತಿ ಹ್ಮ್